ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನ ಭೀತಿಯಿಂದ ಪಾರಾಗಿದ್ದಾರೆ ಯಡಿಯೂರಪ್ಪ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಬಂಧಿಸದಂತೆ ಕೋರ್ಟ್ ಆದೇಶವನ್ನ ಕೊಡೋ ಮೂಲಕ ಜಾಮೀನು ಮಂಜೂರು ಮಾಡಿದೆ. ಬಂಧನ ಭೀತಿಯಿಂದ ಪಾರಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ. ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ ವಿಚಾರಣೆ ತನಕ ಒತ್ತಾಯದ ಕ್ರಮ ಕೈಗೊಳ್ಳದಂತೆಯೂ ಕೂಡ ಕೋರ್ಟ್ ಆದೇಶವನ್ನ ಮಾಡಿದೆ. ಈ ಮೂಲಕವಾಗಿ ಬಿಎಸ್ವೈ ಓಡಿ ಹೋಗುವ ವ್ಯಕ್ತಿ ಅಲ್ಲ ಅನ್ನೋದನ್ನು ಕೂಡ ಹೇಳಿದೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ನಾನು 17ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರಾದ್ರೂ ಕೂಡ ಅವರಿಗೆ ಬಂಧನ ಭೀತಿ ಇದ್ದಿದ್ರಿಂದ ಅವರು ಜಾಮೀನಿನ ಮೊರೆ ಹೋಗಿದ್ರು. ಇವತ್ತು ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಕೊನೆಗೆ ಅವರ ವಿರುದ್ಧ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳಕೂಡದು, ಜೂನ್ 17ನೇ ತಾರೀಕು ವಿಚಾರಣೆಗೆ ಯಡಿಯೂರಪ್ಪನವರು ಹಾಜರಾಗಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಬಿಎಸ್ವೈ ಸದ್ಯ ಬಂಧನ ಭೀತಿಯಿಂದ ಪಾರಾಗಿದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದದ ನಂತರದಲ್ಲಿ ಏನೆಲ್ಲ ಹೇಳಿದ್ದಾರೆ ನ್ಯಾಯಮೂರ್ತಿ? ಖಂಡಿತವಾಗಿಯೂ ದಿವ್ಯ, ಯಾಕೆಂದ್ರೆ ಸುದೀರ್ಘವಾಗಿ 2 ಗಂಟೆಗಳ ಕಾಲ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ನ್ಯಾಯಾಲಯ ಇವತ್ತು ಒಂದು ಬಿಗ್ ರಿಲೀಫ್ ಅನ್ನ ಯಡಿಯೂರಪ್ಪ ಅವರಿಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಪೋಕ್ಸೋ ಪ್ರಕರಣದಲ್ಲಿ ಈಗಾಗಲೇ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ನೆನೆ ಕೆಳ ಹಂತದ ನ್ಯಾಯಾಲಯ ಇಶ್ಯೂ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡು ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ವಿಚಾರಣೆಗೆ ತಂದಿದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಪರವಾಗಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದ್ರೆ, ಜೊತೆಗೆ ಸರ್ಕಾರದ ಪರವಾಗಿ ಎಜಿ ಶಶಿಕರಣ್ ಶೆಟ್ಟಿ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ವಾದ ಪ್ರತಿವಾದ ಎರಡೂ ಕೂಡ ನ್ಯಾಯಾಲಯ ಆಲಿಸ್ತು. ಯಾಕೆಂದ್ರೆ ಶಶಿಕರಣ್ ಶೆಟ್ಟಿ ಅವರು ಹೇಳಿದಂಥದ್ದು ಧ್ವನಿ ಪರೀಕ್ಷೆಯನ್ನ ಪಡೆದುಕೊಳ್ಳಲಾಗಿದೆ ಆರೋಪಿಯವರು ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡೋ ಪ್ರಯತ್ನಗಳನ್ನ ಮಾಡಿದ್ರು. ಈ ರೀತಿಯ ವಿಚಾರಗಳೆಲ್ಲ ಕೂಡ ಅವರ ಬಳಿಯಲ್ಲಿದೆ. ಯಾಕೆಂದ್ರೆ ಆರೋಪಿಯರ ಜೊತೆಯಲ್ಲಿ ಸೇರ್ಕೊಂಡು ಸಾಕಷ್ಟು ಸಾಕ್ಷ್ಯ ನಾಶ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮಗಳಾಗಬೇಕು, ಜೊತೆಗೆ ಅವರನ್ನ ಬಂಧನಕ್ಕೆ ಒಳಪಡಿಸಿ ವಿಚಾರಣೆ ಮಾಡುವಂತ ಅನಿವಾರ್ಯತೆಗಳಿದೆ ಮತ್ತು ಇನ್ನೊಂದಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಅಂತೇಳಿ ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನ ನೀಡುವ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಆಕ್ಷೇಪವನ್ನು ಎತ್ತಿದಂತ ಸಿ.ವಿ. ನಾಗೇಶ್ ಅವರು ಈಗಾಗಲೇ ಯಡಿಯೂರಪ್ಪ ಅವರ ವಿಚಾರಣೆ ಆಗಿದೆ, ಅವರು 2ನೇ ಬಾರಿ ನೋಟಿಸ್ ಅನ್ನು ಇದು ಕೊಡ್ತಾ ಇರುವಂತದ್ದು. ಅಂದ್ರೆ ಮೊದಲನೇ ಬಾರಿ ಕೊಟ್ಟಂತ ನೋಟಿಸ್ ಏನಿತ್ತು, ನೋಟಿಸ್ಗೆ ಸಕಾರಾತ್ಮಕವಾಗಿ ವಿಚಾರಣೆಗೆ ಸ್ಪಂದನೆ ಕೊಡ್ತಾರೆ. ಜೊತೆಗೆ ಧ್ವನಿ ಮಾದರಿ ಅಂದ್ರೆ ಅವರ ವಿರುದ್ಧ ಕೇಳಿಬಂದಂತ ಪೋಕ್ಸೋ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಮಾದರಿಯನ್ನು ಕೂಡ ಈಗಾಗಲೇ ಕೊಟ್ಟಾಗಿದೆ. ಧ್ವನಿ ಮಾದರಿಯನ್ನು ಕೊಟ್ಟಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು, ಜೊತೆಗೆ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು. ಈ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡು ಬರುವಂತದ್ದು ಸೂಕ್ತ ಅಲ್ಲ. ಆ ರೀತಿಯ ಕ್ರಮಗಳನ್ನ ಮಾಡಲಾಗ್ತಾ ಇದೆ. ಇದೊಂದು ರೀತಿಯಲ್ಲಿ ರಾಜಕೀಯ ಪ್ರೇರಿತವಾದಂತಹ ಪ್ರಕರಣ ಅಂತೇಳಿ ಕೂಡ ನ್ಯಾಯಾಲಯದ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ದೀಕ್ಷಿತ್ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಶಶಿಕರಣ್ ಶೆಟ್ಟಿ ಅಂದ್ರೆ ಎಜಿ ಅವರಿಗೆ ಒಂದಷ್ಟು ಕೇಳಿದ್ರು. ಯಾಕಂದ್ರೆ ಈಗಾಗಲೇ ಅವರು 17ನೇ ತಾರೀಕು ವಿಚಾರಣೆಗೆ ಬರ್ತೀನಿ ಅಂತೇಳಿ ಈಗ ನಿಮಗೆ ಒಂದು ರಿಪ್ಲೈನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ತರಾತುರಿಯಾಗಿ ಯಾಕೆ ಈ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಿ, ನಿಮ್ಮ ನಡೆಯ ಮೇಲೆ ಒಂದಷ್ಟು ಅನುಮಾನ ಹುಟ್ಟುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಬಹಿರಂಗವಾಗಿ ಈ ರೀತಿಯಲ್ಲಿ ಹೇಳಿದ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅನುಮಾನ ಹುಡುವಂತ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಒಂದು ಅಭಿಪ್ರಾಯನೂ ಕೂಡ ವ್ಯಕ್ತಪಡಿಸಿದ್ರು. ಈ ಎಲ್ಲ ವಾದ ಪ್ರತಿವಾದ ಎಲ್ಲಾನು ಕೂಡ ಆಲಿಸಿ ಯಡಿಯೂರಪ್ಪ ಅವರಿಗೆ ಈಗ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಜೂನ್ 17ನೇ ತಾರೀಕು ಅಂದ್ರೆ ಈ ಹಿಂದೆ ಹೇಳಿದ ರೀತಿಯಲ್ಲಿ 17ನೇ ತಾರೀಕು ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಸಿಐಡಿಯ ಮುಂದೆ. ಆದ್ರೆ ಅರ್ಜಿ ಕೋರ್ಟ್ನಲ್ಲಿ ಇತ್ಯರ್ಥ ಆಗೋ ತನಕ ಕೂಡ ಮುಂದಿನ ಅರ್ಜಿ ವಿಚಾರಣೆ ಮುಂದಿನ ದಿನಾಂಕ ಯಾವಾಗ ನಿಗದಿಯಾಗುತ್ತೆ ಆ ವಿಚಾರಣೆ ಆಗೋ ತನಕ ಮುಂದಿನ ಆದೇಶದ ತನಕ ಕೂಡ ಯಾವುದೇ ರೀತಿಯ ಬಲವಂತದ ಕ್ರಮಗಳನ್ನ ಅಥವಾ ಒತ್ತಾಯ ಪೂರ್ವಕದ ಕ್ರಮಗಳನ್ನ ಅವರ ವಿರುದ್ಧ ತೆಗೆದುಕೊಳ್ಳಬಾರದು ಅಂತೇಳಿ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈ ಮೂಲಕ ಯಡಿಯೂರಪ್ಪ ಅವರು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಆದ್ರೆ ಅವರ ವಿರುದ್ಧ ಬಂಧನ ಆಗ್ಲಿ ಅಥವಾ ಒತ್ತಾಯದ ಕ್ರಮಗಳಾಗ್ಲಿ ಯಾವುದು ಕೂಡ ಮಾಡಬಾರ್ದು ಅಂತೇಳಿ ಕೋರ್ಟ್ ಈಗ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.